ನೆಹೆಮೀಯನ ಪುಸ್ತಕವನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಎಲ್ಲಿಯವರೆಗೂ ಬಂದಿದ್ದೇವೆ ಜ್ಞಾಪಕ ಇದೆಯಾ? ನೆಹೆಮೀಯ ರಾಜನ ಪರ್ಮಿಷನ್ ತೆಗೆದುಕೊಂಡು ಸಹಕಾರದೊಂದಿಗೆ, ಸಹಾಯದೊಂದಿಗೆ ಯೆರೂಸಲೇಮ್ ಪಟ್ಟಣವನ್ನು ಉದ್ಧರಿಸುವುದಕ್ಕಾಗಿ ಬರುತ್ತಾನೆ. ಯಾವಾಗ ಯೆರೂಸಲೇಮ್ ಪಟ್ಟಣವನ್ನು ಉದ್ಧರಿಸುವುದಕ್ಕಾಗಿ, ಅಂದರೆ ಪೌಳಿಗೋಡೆ ನಿರ್ಮಿಸುವುದಕ್ಕಾಗಿ, ಬಾಗಿಲುಗಳನ್ನು ನಿಲ್ಲಿಸುವುದಕ್ಕಾಗಿ ನೆಹೆಮೀಯ ಬರುತ್ತಾನೋ, ವಾಸ್ತವದಲ್ಲಿ ಹಾಳಾಗಿರುವುದನ್ನು ಸರಿಪಡಿಸುವುದಕ್ಕಾಗಿ ಯಾರೇ ಆಗಲಿ ಪ್ರಯತ್ನಿಸುವುದಾದರೆ ಅಭಿನಂದಿಸಬೇಕು, ಆನಂದಿಸಬೇಕು, ಹರ್ಷಿಸಬೇಕು. ಆದರೆ ಯಾವಾಗ ಹಾಳಾಗಿರುವಂತಹ ಬಾಗಿಲುಗಳನ್ನು, ಗೋಡೆಯನ್ನು ಸರಿಪಡಿಸಬೇಕು ಎಂಬುದಾಗಿ ದೇವರಿಂದ ನೆಹೆಮೀಯನು ಕಳುಹಿಸಲ್ಪಟ್ಟಾಗ, ಅಲ್ಲಿ ಇರುವಂತಹ ಕೆಲವೊಂದು ಜನ, ಆಗಲೇ ಅಲ್ಲಿ ವಾಸವಾಗಿರುವಂತಹ ಕೆಲವೊಂದು ಜನ ಏನ್ಮಾಡಿದ್ರಂತೆ? ಹೊಟ್ಟೆ ಕಿಚ್ಚುಪಟ್ರಂತೆ. ಓದೋಣ ಬನ್ನಿ. 2ನೇ ಅಧ್ಯಾಯ 10ನೇ ವಚನ. ಹೋರೋನಿನವನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬೀಯ ಎಂಬ ದಾಸನು, ಇಸ್ರಾಯೇಲ್ಯರನ್ನು ಉದ್ಧರಿಸುವವನೊಬ್ಬನು ಬಂದಿದ್ದಾನೆ ಎಂಬುದಾಗಿ ಕೇಳಿ ಬಹಳವಾಗಿ ಹೊಟ್ಟೆಕಿಚ್ಚುಪಟ್ಟರು. ಇಸ್ರಾಯೇಲ್ಯರನ್ನು ಉದ್ಧರಿಸಿ ಇಸ್ರಾಯೇಲರಿಗೆ ಕ್ಷೇಮಾಭಿವೃದ್ಧಿ ಮಾಡುವವನು ಬಂದಿದ್ದಾನೆ ಎಂದು ಅವರು ಕೇಳಿ ಬಹಳವಾಗಿ ಹೊಟ್ಟೆಕಿಚ್ಚುಪಟ್ಟರು. ಸಹೋದರ ಸಹೋದರಿಯರೇ, ಒಂದು ವಿಷಯ ಹೇಳನ್ನುತ್ತೀರಾ? ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಿವೆ ಅಂದುಕೊಳ್ಳಿ, ನಿಜವಾದ ಸ್ನೇಹಿತರು ಯಾರೆಂಬುದಾಗಿ ಬಯಲಾಗ್ತಾರೆ. ನಿಮ್ಮ ಜೀವಿತದಲ್ಲಿ ನೀವು ಜಯ ಸಾಧಿಸಿದ್ದೀರಿ ಅಂದುಕೊಳ್ಳಿರಿ, ಆಗ ನಿಜವಾದ ಶತ್ರುಗಳ್ಯಾರೆಂದು ಬಯಲಾಗ್ತದೆ. ಅರ್ಥವಾಯ್ತಾ? ಇದು ಖಚಿತವಾಗಿಯೂ ಪ್ರತಿಯೊಬ್ಬರೂ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾದಂತಹ ಒಂದು ವಾಸ್ತವವಾಗಿದೆ. ಶ್ರಮೆಗಳನ್ನು, ಕಷ್ಟಗಳನ್ನು, ಕಣ್ಣೀರಿನ ಕಣವೆಯನ್ನು, ಬಾಧೆಯನ್ನು, ವೇದನೆಯನ್ನು ನೀವು ಹಾದು ಹೋಗುತ್ತಿರುವಾಗ ನಿಮ್ಮ ಜೀವಿತದಲ್ಲಿ ಸತ್ಯವಂತರು, ನಿಜವಾಗಿರುವಂಥವರು, ನಂಬಿಗಸ್ತರಾದ ಸ್ನೇಹಿತರು ಯಾರು ಎಂದು, ಆಪ್ತರು ಯಾರೆಂದು, ಆತ್ಮಿಕರು ಯಾರೆಂದು ಬಯಲಾಗ್ತಾರೆ. ಅವರೇ ನಿಮಗೆ ಆಧಾರವಾಗಿ ನಿಂತ್ಕೊಳ್ತಾರೆ. ನೀವು ಜಯ ಸಾಧಿಸಿದಾಗ ಪರೀಕ್ಷೆಯಲ್ಲಾಗಿರಬಹುದು, ಇಲ್ಲವೇ ಉದ್ಯೋಗದ ವಿಷಯದಲ್ಲಾಗಿರಬಹುದು, ವ್ಯಾಪಾರದ ವಿಷಯದಲ್ಲಾಗಿರಬಹುದು, ನೀವು ಅಂದುಕೊಂಡಿರೋದನ್ನು ಸಾಧಿಸುತ್ತಿರುವಾಗ, ಉನ್ನತ ಸ್ಥಿತಿಗೆ ನೀವು ಸೇರುತ್ತಾ ಇರುವಾಗ ನಿಜವಾಗಲೂ ಅಸೂಯೆ ಪಡುವವರ್ಯಾರೆಂದು, ನಿಜವಾದ ಸ್ವಾರ್ಥಿಗಳು ಯಾರೆಂದು, ನಿಜವಾದ ಶತ್ರುಗಳು ಯಾರೆಂದು ಬಯಲಾಗ್ತಾರೆ. ನೀವು ಒಂದು ಜಯ ಸಾಧಿಸಿ ನೋಡ್ರಿ, ನಿಮ್ಮನ್ನು ಹಿಂದಕ್ಕೆ ಸೆಳೆಯುವವರು ಯಾರೆಂದು ಬಯಲಾಗ್ತದೆ. ಆಗ ನೀವು ಖಂಡಿತವಾಗಿಯೂ ಆಶ್ಚರ್ಯಗೊಳ್ತೀರಿ. ಅಯ್ಯೋ, ನನ್ನ ಸ್ನೇಹಿತ ಅಂದ್ಕೊಂಡಿದ್ದೇನಲ್ಲವೇ, ನನ್ನ ಬಂಧು ಅಂದ್ಕೊಂಡಿದ್ದೇನಲ್ಲವೇ, ಸ್ವಂತವನೇ ಅಂದ್ಕೊಂಡಿದ್ದೇನಲ್ಲವೇ, ಆದರೆ ಯಾವಾಗ ನಾನು ಜಯ ಸಾಧಿಸಿದೇನೋ, ಯಾಕೆ ಹೀಗೆ ಪ್ರವರ್ತಿಸ್ತಿದ್ದಾರೆ, ಯಾಕೆ ಹೀಗೆ ತೊಂದರೆ ಕೊಡ್ತಿದ್ದಾರೆ, ಯಾಕೆ ಹೀಗೆ? ನಾನು ಹೊಂದಿರುವ ಜಯಕ್ಕಾಗಿ ಸಂತೋಷಿಸುವುದರ ಬದಲಾಗಿ ತಮ್ಮ ಮನಸ್ಸಿನೊಳಗೆ ಯಾಕೆ ಹೀಗೆ ಬಾಧೆ ಪಡ್ತಿದ್ದಾರೆ ಎನ್ನುವಾಗ ಅವರು ತೋರುವಿಕೆಗೆ ಸ್ನೇಹಿತರಾಗಿ, ಮಿತ್ರರಾಗಿ ಕಾಣಿಸಿಕೊಳ್ತಿದ್ದಾರೆ. ಆದರೆ ಒಳಗೊಳಗೆ ಅವರು ಹೊಟ್ಟೆ ಕಿಚ್ಚುಪಡುವವರಾಗಿದ್ದಾರೆ. ಅದಕ್ಕೆ ಆಶ್ಚರ್ಯ ಪಡಬೇಡಿ. ನೀವು ಜಯ ಸಾಧಿಸುವಾಗ ಅನೇಕ ಸಂದರ್ಭಗಳಲ್ಲಿ ನೀವೊಬ್ಬಂಟಿಗರಾಗಬೇಕಾಗುತ್ತೆ ಎಂಬ ವಿಷಯವನ್ನು ಮರೆಯಬಾರದು. ಉದಾಹರಣೆ, ಓಡುವ ಓಟ ಇರುತ್ತೆ ಅಲ್ಲವೋ, ಆ ರೀತಿ ಓಡುವ ಓಟದಲ್ಲಿ 10 ಮಂದಿ ಸೇರಿ ಓಡುತ್ತಾರೆ. ಕೆಲವೊಂದು ಸಾರಿ ಅದೇ ಓಟ 10 ಕಿಲೋಮೀಟರ್, 20 ಕಿಲೋಮೀಟರ್ ರೇಸ್ ಆಗಿರೋದಾದ್ರೆ 50 ಮಂದಿ, 100 ಮಂದಿ ಕೂಡ ಓಡುತ್ತಾರೆ. ಆದರೆ ಎಲ್ಲರೂ ಸೇರಿ ಓಡುತ್ತಾ ಇರುವಾಗ ಎಲ್ಲರೂ ನಿಮ್ಮ ಸುತ್ತಲೂ ಇರ್ತಾರೆ. ಆದರೆ ಎಲ್ಲರಿಗಿಂತಲೂ ಸ್ವಲ್ಪ ಸ್ಪೀಡ್ ಆಗಿ ನೀವು ಓಡುತ್ತಿರುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ನೋಡಿಕೊಂಡ್ರೆ ಆ 100 ಮಂದಿಯಲ್ಲಿ ಎಷ್ಟು ಜನ ಇರ್ತಾರೆ? ಒಂದು 10 ಮಂದಿ ಇರಬಹುದು. ಈ 10 ಮಂದಿಗಿಂತಲೂ ಸ್ವಲ್ಪ ಸ್ಪೀಡ್ ಆಗಿ ನೀವು ಮುಂದೆ ಹೋಗ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಎಷ್ಟು ಜನ ಇರ್ತಾರೆ? 2-3 ಇರ್ತಾರೆ. ಆ 2-3ಗಿಂತಲೂ ಇನ್ನೂ ಸ್ವಲ್ಪ ನೀವು ಸ್ಪೀಡಾಗಿ ಮುಂದೆ ಹೋಗ್ತಿದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಯಾರು ಇರ್ತಾರೆ? 1-2 ಇರ್ತಾರೆ. ಅವರಿಗಿಂತಲೂ ಸ್ಪೀಡಾಗಿ ನೀವು ಜಯ ಸಾಧಿಸಿದ್ದೀರಿ ಅಂದ್ಕೊಳ್ಳಿರಿ. ನಿಮ್ಮ ಪಕ್ಕದಲ್ಲಿ ಯಾರು ಇರ್ತಾರೆ? ಯಾರೂ ಇರಲ್ಲ. ಯಾಕೆಂದರೆ ಯಾವಾಗ ನೀವು ಜಯ ಸಾಧಿಸುತ್ತೀರೋ ಒಬ್ಬಂಟಿಗರಾಗಿಯೇ ಗಮ್ಯಕ್ಕೆ ಸೇರಿಕೊಳ್ತೀರಿ. ಜಯ ಸಾಧಿಸುವಂಥವರ ಜೀವಿತದಲ್ಲಿ ಇದು ಸಾಧಾರಣ. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ನೀವು ಕೂಡ ಜಯ ಸಾಧಿಸಬೇಕೆಂದು ಬಯಸುತ್ತಿದ್ದೀರಿ. ಎಷ್ಟು ಜನ ಜಯ ಸಾಧಿಸಬೇಕೆಂದು ಬಯಸ್ತಾ ಇದ್ದೀರಿ ಎಂದು ಒಮ್ಮೆ ಕೈ ತೋರಿಸುವಿರಾ? ಹಾಗಾದ್ರೆ ಒಂದು ಸತ್ಯ ಕೇಳಿ, ನೀವು ಜಯ ಸಾಧಿಸಿದ ನಂತರ ನೀವು ಬಹಳಷ್ಟು ಜನರನ್ನು ಕಳ್ಕೊಳ್ಳುತ್ತೀರಿ. ಬಹಳಷ್ಟು ಜನ ಸ್ನೇಹಿತರು ನಿಮ್ಮಿಂದ ದೂರ ಆಗ್ತಾರೆ. ಬಹಳಷ್ಟು ಜನ ಬಂಧುಗಳು ನಿಮ್ಮಿಂದ ದೂರ ಆಗ್ತಾರೆ. ಯಾಕೆಂದರೆ ಇದು ಸ್ವಾರ್ಥತೆಯಿಂದ ಕೂಡಿರುವ ಸಮಾಜ.
ಒಬ್ಬನು ಉದ್ಧಾರವಾದರೆ ಸಂತೋಷಿಸುವುದು ಬಹಳಷ್ಟು ಜನರಿಗೆ ಸಾಧ್ಯವಿರಲ್ಲ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ನೀವು ಜಯ ಸಾಧಿಸುತ್ತಿರುವಾಗ ಒಬ್ಬರಾದ್ಮೇಲೆ ಒಬ್ರು ನಿಮ್ಮನ್ನು ಅಪಾರ್ಥ ಮಾಡಿಕೊಂಡು, ಒಬ್ಬರಾದ್ಮೇಲೆ ಒಬ್ರು ನಿಮ್ಮ ಮೇಲೆ ನಿಂದೆ ಹೊರಿಸಿ, ಒಬ್ಬರಾದ್ಮೇಲೆ ಒಬ್ರು ನಿಮ್ಮೊಂದಿಗೆ ಸುಮ್ಸುಮ್ನೆ ಜಗಳವಾಡಿ ಅವ್ರು ಹೊರಟೋಗುವಾಗ ನೀವು ಬಾಧೆ ಪಡಬೇಡಿ, ನೀವು ದಿಗಿಲು ಪಡಬೇಡಿ, ನೀವು ಚಿಂತಿಸಬೇಡಿರಿ. ಇದೇನು ನನಗೆ, ಯಾಕೆ ಎಲ್ರೂ ನನ್ನಿಂದ ದೂರಾಗ್ತಿದ್ದಾರೆ ಅಂದ್ಕೊಳ್ಬೇಡಿ. ಅವ್ರು ಯಾಕೆ ದೂರವಾಗ್ತಿದ್ದಾರೆ ಅನ್ನುವುದಾದ್ರೆ ನಿಮ್ಮ ಜಯವನ್ನು ನೋಡಿ ಅವರು ಆನಂದಿಸುವುದಕ್ಕಾಗಿ, ಕೈಲಾಗಲಾರ್ದಕ್ಕಾಗಿಯೇ. ಈ ದಿನ ಈ ವಾಕ್ಯ ಕೇಳುವವರಲ್ಲಿಯೂ ಕೂಡ ಕೆಲವರಿದ್ದಿರಬಹುದು. ನೀವೇನು ಅಂದ್ಕೊಳ್ತಾ ಇದ್ದೀರಿ ಅನ್ನೋದಾದ್ರೆ, ಒಮ್ಮೆ ಎಲ್ಲರೂ ನನ್ನೊಂದಿಗೆ ಇರ್ತಾ ಇದ್ರು, ಒಮ್ಮೆ ಎಲ್ಲರೂ ನಮ್ಮ ಮನೆಗೆ ಬರ್ತಿದ್ರು, ಒಮ್ಮೆ ಎಲ್ಲರೂ ನನ್ನೊಂದಿಗೆ ಸಂತೋಷವಾಗಿರ್ತಿದ್ರು, ಒಮ್ಮೆ ಎಲ್ಲರೂ ಕೂಡ ಕರೆದ್ರೆ ಮಾತಾಡಿಸ್ತಿದ್ರು. ಆದರೆ ಯಾವಾಗ ನನಗೆ ಪ್ರಮೋಷನ್ ಬಂತೋ, ಯಾವಾಗ ನಾನು ಆರ್ಥಿಕವಾಗಿ ಸ್ಥಿರಗೊಂಡೇನೋ, ಯಾವಾಗ ಒಬ್ಬ ಅಧಿಕಾರಿಯಾಗಿ ನಾನು ಆರಿಸಲ್ಪಟ್ಟಿದ್ದೇನೋ, ಯಾವಾಗ ನಾನು ನನ್ನ ವ್ಯಾಪಾರದಲ್ಲಿ ಜಯ ಸಾಧಿಸಿ ಮುಂದಕ್ಕೆ ಸಾಗುತ್ತಾ ಇದ್ದೇನೋ, ಸ್ಲೋ ಆಗಿ ನನಗೆ ಮಿತ್ರರಾಗಿರುವಂಥವರೇ ಶತ್ರುಗಳಾಗಿ ತಯಾರಾಗ್ತಿದ್ದಾರೆ. ನನ್ನವರೇ, ನನ್ನ ಸ್ವಂತವರೇ ನನ್ನ ಪಕ್ಕದಲ್ಲಿ ಭರ್ಜಿಯಂತೆ ತಯಾರಾಗ್ತಿದ್ದಾರೆ. ಯಾಕೆ ಹೀಗೆ ಆಗ್ತಿದೆ? ಇದು ಸಾಧಾರಣ, ಇದು ಸರ್ವ ಸಾಧಾರಣ ಎಂಬ ಈ ವಿಷಯ ನಿಮ್ಮ ಜೀವಿತದಲ್ಲಿ ಯಾವತ್ತೂ ಮರೆಯಬೇಡಿರಿ. ಅದೇ ಸಮಯದಲ್ಲಿ ಯಾರು ನಿಜವಾದ ಸ್ನೇಹಿತರೆಂದು ಅವರು ಸಾಧಾರಣವಾದ ಸಮಯದಲ್ಲಿ ನಿಮ್ಮ ಹತ್ತಿರ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ನಿಮಗೆ ಕಷ್ಟ ಬಂದಾಗ ಮಾತ್ರ ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಆದುಕೊಳ್ತಾರೆ. ಅವರೇ ನಿಜವಾದ ಸ್ನೇಹಿತರು. ನಿಜವಾದ ಸ್ನೇಹಿತರು ಯಾರು? ಅದಕ್ಕೆ ಒಂದು ವಿವರಣೆ ಕೊಡಿ ಎಂಬುದಾಗಿ ಒಂದು ಸ್ಪರ್ಧೆ ಇಟ್ಟಿದ್ರಂತೆ. ನಿಜವಾದ ಸ್ನೇಹಿತನು ಯಾರು ಎಂಬುದಾಗಿ ವಿವರಣೆ ಕೊಡಿರಿ ಅಂದಾಗ ಬಹಳಷ್ಟು ಜನ ಬಹಳಷ್ಟು ವಿವರಣೆ ಕೊಡ್ತಾರಂತೆ. ಕೊನೆಗೆ ಯಾವುದು ಗೆದ್ದಿತ್ತು ಗೊತ್ತಾ? ಯಾರೋ ಒಬ್ರು ಹೀಗೆ ಬರ್ದಿದ್ರಂತೆ. ಏನೆಂದು ಗೊತ್ತಾ? ಯಾರು ನಿಜವಾದ ಸ್ನೇಹಿತರು ಅಂದರೆ ಪ್ರಪಂಚವೇ ಕೈಬಿಟ್ಟು ಆ ವ್ಯಕ್ತಿಯನ್ನು ಬಿಟ್ಟು ಹೋದಾಗ ಅಂತಹ ವ್ಯಕ್ತಿಯೊಂದಿಗಿರುವುದಕ್ಕೋಸ್ಕರ ಬರುವ ಏಕೈಕ ವ್ಯಕ್ತಿಯೇ ನಿಜವಾದ ಸ್ನೇಹಿತನು. ಪ್ರಪಂಚವೆಲ್ಲ ನೀನು ಬೇಡ ಎಂದು ನಿಮ್ಮ ಮೇಲೆ ನಿಂದೆ ಹೊರಿಸಬಹುದು, ನಿಮ್ಮ ಮೇಲೆ ದೂಷಣೆ ಹೊರಿಸಬಹುದು, ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಬಹುದು. ಈ ದಿನ ನಿನಗಿರುವ ಸಮಸ್ಯೆಗಳಿಗೆ ಕಾರಣ ನೀನೇ ಎಂದು ನಿಮ್ಮನ್ನು ನಿಂದಿಸಿ, ಚೀಚಿ ನಿನ್ನಂಥವನೊಂದಿಗೆ ನಾವ್ಯಾಕಿರಬೇಕು ಎಂಬುದಾಗಿ ನಿಮ್ಮನ್ನು ಬಿಟ್ಟು ಹೋಗಬಹುದು. ಆದರೆ ನಿಜವಾದ ಸ್ನೇಹಿತನು ಏನ್ಮಾಡ್ತಾನೆ ಗೊತ್ತಾ? ಪ್ರಪಂಚವೇ ನಿಮ್ಮ ಕೈಬಿಟ್ಟು ನಿಮ್ಮನ್ನು ಒಬ್ಬಂಟಿಗರನಾಗಿ ಮಾಡಿದಾಗ ನಿಮ್ಮ ಸಮೀಪಕ್ಕೆ ಬಂದು ನಿಮ್ಮ ಸಂಗಡ ಇರುವವನೇ ನಿಜವಾದ ಸ್ನೇಹಿತನು. ಹಾಗಾದರೆ ಕೇಳ್ರಿ, ಯಾರು ನಿಜವಾದ ಸ್ನೇಹಿತರು? ಈ ದಿನ ನಿಮಗೆ ನಿಜವಾದ ಸ್ನೇಹಿತರು ಇದ್ದಾರೋ? ಇದ್ದರೆ ನೀವ್ಯಾಕೆ ಒಬ್ಬಂಟಿಗರಾಗಿರ್ತಿದ್ದೀರಿ? ಇದ್ರೆ ನೀವ್ಯಾಕೆ ಒಂಟಿತನದಿಂದ ಬಾಧೆ ಪಡ್ತಾ ಇದ್ದೀರಿ? ದಯವಿಟ್ಟು ಕೇಳ್ರಿ. ತಮ್ಮ ತಂಗಿಯಂದೇರೆ, ಸ್ವಾರ್ಥತೆಯಿಂದ ತುಂಬಿಕೊಂಡಿರುವ ಈ ಲೋಕದಲ್ಲಿ, ನಿಜವಾದ ಸ್ನೇಹಿತರು ಕಣ್ಮರೆಯಾಗುತ್ತಿರುವ ಈ ಲೋಕದಲ್ಲಿ, ನೀವು ನಂಬಿದವರೇ ನಿಮ್ಮ ಕೈಬಿಟ್ಟು ನಿಮ್ಮನ್ನು ಅನಾಥರನ್ನಾಗಿ ಮಾಡಿ ನಿಮ್ಮನ್ನು ಬಿಟ್ಟು ಹೋಗ್ತಿರುವಾಗ, ನಿಮ್ಮ ಜೊತೆ ಇರುವುದಕ್ಕಾಗಿ, ನಿಮ್ಗೆ ಆಧಾರ ಇರುವುದಕ್ಕಾಗಿ, ನಿಮ್ಮೊಂದಿಗೆ ಕಣ್ಣೀರಿಡುವುದಕ್ಕಾಗಿ ಬಂದಾತನು ಕೇವಲ ಒಬ್ಬಾತನಾಗಿದ್ದಾನೆ. ಆತನು ಯಾರು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು. ನೀವು ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು, ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು, ಮಾಡಿರುವ ತಪ್ಪಿಗಾಗಿ, ಮಾಡಿರುವ ಪಾಪಿಷ್ಟ ಕೆಲಸಗಳಿಗಾಗಿ ನೀವು ಒಬ್ಬಂಟಿಗರಾಗಿ ಉಳಿದುಕೊಂಡರು. ನಿಮ್ಮ ಪಾಪವೇ, ನಿಮ್ಮ ತಪ್ಪೇ ನಿಮಗೆ ಒಬ್ಬಂಟಿಗರನಾಗಿ ಮಾಡಿದ್ರು. ಅಪ್ಪ ಅಮ್ಮ ಕೂಡ ಚೀಯಂತ ಉಗಿದ್ರು, ಕಟ್ಕೊಂಡಿರುವ ಹೆಂಡತಿಯೇ ಬೇಡ ಅಂದ್ರು, ಸ್ವಂತ ಮಕ್ಕಳೇ ತಪ್ಪು ನಿಮ್ಮದೇ ಎಂದು ಹೇಳಿ ನಿಮ್ಮನ್ನು ಬಿಟ್ಟರು. ನಿಮಗಿನ್ನೂ ಪ್ರೀತಿಸುವಾತನು, ಆ ಪ್ರೀತಿಯನ್ನು ತೋರಿಸಲು ತವಕಿಸುವಾತನು ನಿಮ್ಮ ಬಳಿಗೆ ಬಂದು ಅವಮಾನದಲ್ಲಿಯೂ ನಿಂದೆಯಲ್ಲಿಯೂ ನಿಮ್ಮ ಪಕ್ಕದಲ್ಲಿದ್ದುಕೊಂಡು ಭುಜದ ಮೇಲೆ ಕೈ ಹಾಕಿ ನಾನು ಇನ್ನೂ ನಿನ್ನ ಸಂಗಡ ಇದ್ದೇನೆ ಎಂದು ಹೇಳಬಲ್ಲಾತನು ಯಾರಾದರೂ ಇರುವುದಾದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಹಾಗಾಗಿ ಕೇಳಿ ಕ್ರೈಸ್ತಿಯ ಸಮಾಜವೇ, ಈ ಲೋಕದಲ್ಲಿ ನೀವು ಯಾರನ್ನೇ ಕಳ್ಕೊಂಡ್ರೂ ಕೂಡ ಪರವಾಗಿಲ್ಲ, ಆದರೆ ಆ ಪ್ರಾಣ ಸ್ನೇಹಿತನನ್ನು ಮಾತ್ರ ಯಾವತ್ತಿಗೂ ಕಳೆದುಕೊಳ್ಳಬಾರದು. ಯೆರೂಸಲೇಮಿಗೆ ಕ್ಷೇಮ ಕಲ್ಪಿಸಿಕೊಡಬೇಕೆಂದು, ಯೆರೂಸಲೇಮ್ ಪ್ರಜೆಗಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕೆಂದು ಕೆಡವಲ್ಪಟ್ಟಿರುವ, ಸುಟ್ಟು ಹಾಕಲ್ಪಟ್ಟಿರುವ ಗೋಡೆಗಳನ್ನು, ಬಾಗಿಲುಗಳನ್ನು ನಿರ್ಮಿಸಬೇಕು ಎಂಬುದಾಗಿ ದೇವರಿಂದ ಕಳುಹಿಸಲ್ಪಟ್ಟ ನೆಹೇಮಿಯನು ಬಂದರೆ, ಸನ್ಬಲ್ಲಟನೂ ಟೋಬಿಯ ಎನ್ನುವಂಥವನು ಹೊಟ್ಟೆಕಿಚ್ಚು ಪಡಲು ಆರಂಭಿಸ್ತಾರೆ, ದುಃಖ ಪಡಲು ಆರಂಭಿಸುತ್ತಾರೆ. ಹೊಟ್ಟೆಕಿಚ್ಚು ಪಡುವವರು ಯಾವಾಗಲೂ ನಮ್ಮ ಜೀವಿತದಲ್ಲಿರ್ತಾರೆ. ನೀವು ಉದ್ಧಾರವಾದರೂ, ಉನ್ನತಕ್ಕೆ ಬಂದರೂ ನೋಡಲಾರದಂಥವರು, ಸಹಿಸಲಾರದಂಥವರು, ನಿಮ್ಮ ಕುರಿತು ತಪ್ಪಾಗಿ ಮಾತಾಡುವಂಥವರು, ನಿಮ್ಮ ಹಿಂದೆ ಕುಣಿ ಅಗಿಯುವಂಥವರು, ಹಿಂದೆ ಬ್ಯಾಕ್ ಬೈಟಿಂಗ್ ಮಾಡುವವರು, ಹಿಂದೆ ನಗುವಂಥವರು ಸಹಜವಾಗಿರುತ್ತಾರೆ. ಹಾಗೆ ಮಾಡುತ್ತಾ ಇರುವುದಾದರೆ ವಾಸ್ತವದಲ್ಲಿ ನೀವು ಹೊಂದುತ್ತಿರುವ ಜಯವನ್ನು ಅವರು ಗುರುತಿಸಿದ್ದಾರೆ. ಅವರಿಗೆ ನೀವು ದೊರಕಲಾರದಂತೆ ಉನ್ನತಕ್ಕೆ ನೀವು ಹೋಗ್ತಿದ್ದೀರಿ ಎಂಬ ಸಂಗತಿಯನ್ನು ಅವರು ತಿಳ್ಕೊಂಡಿರುವುದರಿಂದಲೇ ಅವರು ಹೊಟ್ಟೆಕಿಚ್ಚು ಪಡ್ತಿದ್ದಾರೆ ಎನ್ನುವುದಕ್ಕೆ ಒಂದು ಸಂಕೇತ ಆಗಿದೆ ನೀವು ಉದ್ಧಾರವಾಗ್ತಿದ್ದೀರೆಂದು.
ನೀವು ಏಳಿಗೆ ಹೊಂದುತ್ತಾ ಇದ್ದೀರೆಂದು, ಉನ್ನತ ಸ್ಥಿತಿಗೆ ನೀವು ಹೋಗ್ತಾ ಇದ್ದೀರೆಂದು ಅದೇ ಒಂದು ಸಂಕೇತ ಆಗಿರುತ್ತೆ. ಈ ಹೊಟ್ಟೆಕಿಚ್ಚು ಪಡುವವರನ್ನು ನೋಡಿ ನೀವು ಚಿಂತಿಸುವ ಅಗತ್ಯವಿಲ್ಲ. ಅದು ಅವರ ಕರ್ಮ ಅಂದ್ಕೊಳ್ಬೇಕು. ಏನಂದ್ಕೊಳ್ಬೇಕು? ಹಾಗಂದ್ಕೊಂಡು ಮುಂದೆ ಸಾಗಬೇಕು. ರೈಟ್? ನೆಹೆಮ್ಯ ಬರ್ತಾನೆ ಯೆರೂಸಲೇಮ್ ಪಟ್ಟಣಕ್ಕೆ. ಇಲ್ಲೀಗ 4 ವಿಷಯಗಳನ್ನು ಒಬ್ಬ ದೊಡ್ಡ ನಾಯಕನಾಗಿ ಒಂದು 4 ವಿಷಯಗಳನ್ನು ಅವನು ಬರೆದಿಟ್ಕೊಂಡಿದ್ದಾನೆ ಅಂದ್ಕೊಳ್ಳೋಣ. ಏನ್ಮಾಡ್ಬೇಕು? ಸುತ್ತಲೂ ಇರುವಂತಹ ಬಿದ್ದು ಹೋಗಿರುವಂತಹ ಆಯಾ ಪ್ರಾಂತದಲ್ಲಿ ಬಿದ್ದು ಹೋಗಿರುವ ಗೋಡೆಯನ್ನು ತಿರುಗಿ ಕಟ್ಟಬೇಕು. ಸುಡಲ್ಪಟ್ಟಿರುವ ಬಾಗಿಲುಗಳನ್ನು ತಿರುಗಿ ಮತ್ತೆ ನಿಲ್ಲಿಸಬೇಕು. ಇದು ದೇವರು ಕೊಟ್ಟ ಕೆಲಸ. ಹಾಗಾಗಿ ಮೊದಲನೇದಾಗಿ ಯಾಕೆ ಕೆಲಸ ಮಾಡಬೇಕು? ಯಾಕೆ ಸುತ್ತಲಿರುವ ಗೋಡೆಯನ್ನು ನಿರ್ಮಿಸಬೇಕು? 4 ವಿಷಯಗಳು. ಯಾಕೆ ನಿರ್ಮಿಸಬೇಕು? ಯಾಕೆ ಉದ್ಧರಿಸಬೇಕು? ಎರಡನೇದಾಗಿ ಯಾವ ರೀತಿಯಾಗಿ ಉದ್ಧರಿಸಬೇಕು? ಮೂರನೇದಾಗಿ ಯಾರು ಉದ್ಧರಿಸಬೇಕು? ನಾಲ್ಕನೇದಾಗಿ ಎಲ್ಲಿ ಉದ್ಧರಿಸಬೇಕು? ಈ 4 ವಿಷಯಗಳನ್ನು ಬಹು ಜಾಗರೂಕತೆಯಿಂದ ಆ ದಿನ ನೆಹೆಮೀಯ ಪ್ಲಾನ್ ಮಾಡಿಕೊಂಡಿದ್ದ. ಮೊದಲನೇದಾಗಿ ಅಷ್ಟಕ್ಕೂ ಯಾಕೆ ಈ ಗೋಡೆಗಳನ್ನು ಕಟ್ಟಬೇಕು ಎಂಬುವುದು ಮೊದಲು ಜನರಿಗೆ ಗೊತ್ತಾಗಬೇಕು. ಅದಕ್ಕಾಗಿಯೇ ನಾವು ಕೂಡ ಯಾಕೆ ನಮ್ಮ ಜೀವಿತವನ್ನು ಉದ್ಧರಿಸಿಕೊಳ್ಳಬೇಕು? ಯಾಕೆ ನಮ್ಮ ಕುಟುಂಬವನ್ನು ಉದ್ಧರಿಸಿಕೊಳ್ಳಬೇಕು? ಯಾಕೆ ನಮ್ಮ ವಿದ್ಯಾಭ್ಯಾಸ ಉದ್ಧರಿಸಿಕೊಳ್ಳಬೇಕು? ಯಾಕೆ ನಮ್ಮ ಕ್ಯಾರೆಕ್ಟರನ್ನು ಉದ್ಧರಿಸಿಕೊಳ್ಳಬೇಕು? ಯಾಕೆ ನಮ್ಮ ಆತ್ಮಿಕತೆಯನ್ನು ಉದ್ಧರಿಸಿಕೊಳ್ಳಬೇಕು? ಯಾಕೆ ನಮ್ಮ ಉದ್ಯೋಗ ವ್ಯವಸ್ಥೆಯನ್ನು, ವ್ಯಾಪಾರವನ್ನು ಉದ್ಧರಿಸಿಕೊಳ್ಳಬೇಕು? ಬಹಳ ಚೆನ್ನಾಗಿ ಯಾಕೆ ಮಾಡಬೇಕು ಎಂಬ ಪ್ರಶ್ನೆ ನಾವು ಹಾಕಿಕೊಳ್ಳಬೇಕು. ಯಾಕೆ ನಾವು ಉದ್ಧರಿಸಬೇಕು? ಈ ದಿನ ನಿಮ್ಮ ಜೀವಿತದಲ್ಲಿ ಉದ್ಧಾರ ಆಗಬೇಕಾದದ್ಯಾವುದೋ ಇದ್ದೇ ಇದೆ. ಇದೆ ಅಂತೀರಾ? ಇಲ್ಲ ಅಂತೀರಾ? ಈ ದಿನ ನಿಮ್ಮ ಜೀವಿತದಲ್ಲಿ ಉದ್ಧಾರ ಆಗಬೇಕಾದದ್ದಿದೆಯಾ? ಓದುತ್ತಿರುವಂತಹ ಸ್ಟೂಡೆಂಟ್ಸ್ ಆಗಿರೋದಾದ್ರೆ ಅವರಿಗೇನಿರುತ್ತೆ? ನನ್ನ ಸ್ಟಡಿ ಚೆನ್ನಾಗಿರಬೇಕು. ಏನ್ ಚೆನ್ನಾಗಿರಬೇಕು? ಸ್ಟಡೀಸ್ ಚೆನ್ನಾಗಿರಬೇಕು. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುವವರಿಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಉದ್ಯೋಗ ಚೆನ್ನಾಗಿರಬೇಕು. ವಿವಾಹ ಆದವರಿಗೆ ನನ್ನ ಕುಟುಂಬ ಚೆನ್ನಾಗಿರಬೇಕು. ಆತ್ಮಿಕರಾಗಿರುವವರು ನನ್ನ ಆತ್ಮಿಕತೆ ಚೆನ್ನಾಗಿರಬೇಕು. ಸೇವೆ ಮಾಡುವವರು ನನ್ನ ಸೇವೆ ಚೆನ್ನಾಗಿರಬೇಕು. ಅಂದರೆ ಪ್ರತಿಯೊಬ್ಬರಿಗಿರುವ ಆಸೆ ಏನೆಂದರೆ ನೀವು ಏನೆಲ್ಲ ಹೊಂದಿಕೊಂಡಿದ್ದೀರೋ ಅದು ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕು, ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರಬೇಕು. ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದು ಸರಿಯಾಗಿಲ್ಲವೋ, ಚೆನ್ನಾಗಿಲ್ಲವೋ, ಒಳ್ಳೆಯದಾಗಿಲ್ಲವೋ ಎಂಬುದು ನಿಮಗೆ ಗೊತ್ತು. ಆರೋಗ್ಯ ಸರಿಯಾಗಿಲ್ಲವೇನೋ? ಆತ್ಮಿಕತೆ ಸರಿಯಾಗಿಲ್ಲವೇನೋ? ಆರ್ಥಿಕ ವ್ಯವಸ್ಥೆ ಸರಿಯಾಗಿಲ್ಲವೇನೋ? ಎಲ್ಲರೊಂದಿಗಿರಬೇಕಾದ ಸಂಬಂಧ ಸರಿಯಾಗಿಲ್ಲವೇನೋ? ಮನೆಯಲ್ಲಿನ ಪರಿಸ್ಥಿತಿಗಳು ಸರಿಯಾಗಿಲ್ಲವೇನೋ? ನಿಮ್ಮ ಹೆಂಡತಿಯೊಂದಿಗೆ ರಿಲೇಷನ್ಶಿಪ್ ಸರಿಯಾಗಿಲ್ಲವೇನೋ? ನಿಮ್ಮ ಗಂಡನೊಂದಿಗೆ ರಿಲೇಷನ್ಶಿಪ್ ಬಾಂಧವ್ಯ ಸರಿಯಾಗಿಲ್ಲವೇನೋ? ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಿಲ್ಲವೇನೋ? ಉದ್ಯೋಗದಲ್ಲಿನ ಪರಿಸ್ಥಿತಿ ಸರಿಯಾಗಿಲ್ಲವೇನೋ? ನೀವು ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿರುವ ವ್ಯಾಪಾರ ಸರಿಯಾಗಿಲ್ಲವೇನೋ? ಈ ದಿನ ಖಚಿತವಾಗಿಯೂ ನೀವು ಪ್ರಶ್ನಿಸಿಕೊಳ್ಳಬೇಕಾದದ್ದೇನೆಂದರೆ, ಸರಿಪಡಿಸಿಕೊಳ್ಳಬೇಕಾದದ್ದೇನೆಂದರೆ, ಯಾವುದೆಲ್ಲ ಈ ದಿನ ನಿಮ್ಮ ಜೀವಿತದಲ್ಲಿ ಸರಿಯಾಗಿಲ್ಲ ಅಂದ್ಕೊಳ್ತಿದ್ದೀರೋ ಅದನ್ನು ಖಚಿತವಾಗಿಯೂ ನೀವು ಸರಿಪಡಿಸಿಕೊಳ್ಳಬೇಕು. ಯಾಕೆ ಸರಿಪಡಿಸಿಕೊಳ್ಳಬೇಕು ಎನ್ನುವುದಾದರೆ, ಯಾವುದು ಸರಿಯಾಗಿಲ್ಲವೋ ಅದೇ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ನಿಂದೆಗೆ ಗುರಿ ಮಾಡುತ್ತದೆ. ನಿಮ್ಮ ಜೀವಿತದಲ್ಲಿ ಅದು ಆವೇದನೆಗೆ ಗುರಿ ಮಾಡುತ್ತದೆ. ನಿಮ್ಮ ಜೀವಿತದಲ್ಲಿ ಅದು ಅವಮಾನವನ್ನು ತರುತ್ತದೆ. ನಿಮ್ಮ ಜೀವಿತದಲ್ಲಿ ಅದು ಆಶೀರ್ವಾದ ಇಲ್ಲದಂತೆ ಮಾಡ್ತದೆ. ನಿಮ್ಮ ಜೀವಿತದಲ್ಲಿ ಅದು ಆನಂದವೇ ಕಣ್ಮರೆಯಾಗುವಂತೆ ಮಾಡುತ್ತದೆ. ಏನದು? ಯಾವುದು ನಿಮ್ಮ ಜೀವಿತದಲ್ಲಿ ಸರಿಯಾಗಿಲ್ಲವೋ ಅದೇ ನಿಮ್ಮ ಜೀವಿತದಲ್ಲಿ ಆನಂದ, ಆಶೀರ್ವಾದ ಇಲ್ಲದಂತೆ ಮಾಡುತ್ತೆ. ಹಾಗಾಗಿ ಅದನ್ನು ಏನ್ಮಾಡಬೇಕು? ಸರಿಪಡಿಸಿಕೊಳ್ಬೇಕು. ಓದೋಣ ಬನ್ನಿರಿ. 17ನೇ ವಚನ. ಅಲ್ಲಿರುವ ಎಲ್ಲಾ ಹಿರಿಯರನ್ನೆಲ್ಲ ಕರೆಸುತ್ತಾನೆ. ಅಷ್ಟಕ್ಕೂ ಯಾಕೆ ನಾವು ಈ ಪಟ್ಟಣವನ್ನು ಉದ್ಧರಿಸಬೇಕು ಎಂಬ ಪ್ರಶ್ನೆ ಅಲ್ಲಿದೆ. ಓದೋಣ 17ನೇ ವಚನ. ಆದ ಕಾರಣ ಅವರಿಗೆ ನಾನು ಹೀಗೆಂದೆನು, ಈ ರೀತಿಯಾಗಿ ಹೇಳಿದೆನು, ನಮಗೆ ಉಂಟಾದ ಶ್ರಮೆ ನಿಮಗೆ ಗೊತ್ತೇ ಇದೆಯಲ್ಲವೋ? ನಂಬರ್ 1, ಯಾಕೆ ಉದ್ಧರಿಸಿಕೊಳ್ಬೇಕು? ಶ್ರಮೆ ಉಂಟಾಗಿರುವುದರಿಂದ. ನಮಗೆ ಉಂಟಾದ ಶ್ರಮೆ ನಿಮಗೆ ಗೊತ್ತೇ ಇದೆಯಲ್ಲವೋ? ಯೆರೂಸಲೇಮ್ ಪಟ್ಟಣ ಯಾವ ರೀತಿ ಹಾಳಾಯಿತೆಂದು, ಅದರ ಬಾಗಿಲುಗಳು ಬೆಂಕಿಯಿಂದ ಯಾವ ರೀತಿಯಾಗಿ ಸುಡಲ್ಪಟ್ಟಿವೆ ಎಂದು ನೀವೇ ನೋಡಿದೀರಲ್ಲವೇ? ನಮಗೆ ಇನ್ನು ಮೇಲೆ ನಿಂದೆ ಬರದಂತೆ, ಇನ್ನು ಮೇಲೆ ನಿಂದೆ ಬರಲಾರದಂತೆ ಯೆರೂಸಲೇಮಿನ ಪೌಳಿಗೋಡೆಯನ್ನು
ಮತ್ತೆ ಕಟ್ಟಿಕೊಳ್ಳೋಣ. ಪ್ರಜೆಗಳೇ, ಹಿರಿಯರೇ, ನಿಮಗೊಂದು ವಿಷಯ ಹೇಳಬೇಕಂದುಕೊಳ್ತಿದ್ದೇನೆ. ನಾವೆಲ್ಲರೂ ಕೂಡ ಶ್ರಮೆಯೊಳಗೆ ಯಾಕೆ ಸಿಕ್ಕಾಕೊಂಡಿದ್ದೇವೆ? ಯಾಕೆ ಶ್ರಮೆಗಳಲ್ಲಿ ಕೊರಗುತ್ತಿದ್ದೇವೆ? ಯಾಕೆ ಪ್ರತಿಯೊಬ್ಬರೂ ಇಷ್ಟ ಬಂದಂತೆ ನಮ್ಮ ಕುರಿತಾಗಿ ಮಾತಾಡ್ತಿದ್ದಾರೆ? ಯಾಕೆ ತಲೆ ಎತ್ತಲಿಕ್ಕಾಗುತ್ತಾ ಇಲ್ಲ? ಯಾಕೆ ತಿರುಗಿ ಮಾತಾಡ್ಲಿಕ್ಕಾಗ್ತಿಲ್ಲ? ಯಾಕೆ ಪ್ರತಿಯೊಬ್ಬರಿಗೆ ನಾವು ಭಯಪಡ್ತಿದ್ದೇವೆ? ಯಾಕೆ ಈ ಶ್ರಮೆಗಳು, ಯಾಕೆ ಈ ಕಷ್ಟಗಳು? ಹೀಗೆ ಎಷ್ಟು ಕಾಲ ಈ ಶ್ರಮೆ ಹಾದು ಹೋಗಬೇಕು? ಎಷ್ಟು ಕಾಲ ಈ ಬಾಧೆಗಳನ್ನು ಹಾದು ಹೋಗಬೇಕು? ಎಷ್ಟು ಕಾಲ ಈ ರೀತಿ ಭಯಪಡ್ತಾ ಭೀತಿಗೊಳಗಾಗುತ್ತಾ ಎಷ್ಟು ಕಾಲ ಜೀವಿಸಬೇಕು? ಒಂದು ಸಾರಿ ಆಲೋಚಿಸಿರಿ. ನಾವು ಈ ಶ್ರಮೆಯಿಂದ, ಈ ಭಯಭೀತಿಯಿಂದ, ನಮ್ಮನ್ನು ಭಯಪಡಿಸುವವರಿಂದ, ಈ ಬಾಧೆಗಳಿಂದ ಹೊರಬರಬೇಕಾದರೆ ನಮ್ಮನ್ನು ನಾವು ಏನ್ಮಾಡಬೇಕು? ಸರಿಪಡಿಸಿಕೊಳ್ಬೇಕು. ನಮ್ಮ ಸುತ್ತಲೂ ಇರುವಂತಹ ಪೌಳಿ ಗೋಡೆಯನ್ನು ಸರಿಪಡಿಸಿಕೊಳ್ಬೇಕು. ನಮ್ಮ ಕುಟುಂಬವನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಮ್ಮ ಆತ್ಮಿಕತೆಯನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಎಲ್ಲಿ ಹಾಳಾಗಿದ್ದೇವೋ, ಎಲ್ಲಿ ಸರಿಯಾಗಿಲ್ಲವೋ ಅಲ್ಲಿ ನಾವು ಸರಿಪಡಿಸಿಕೊಳ್ಳುವಾಗಲೇ ಈ ನಿಂದೆಗಳಿಂದ, ಈ ಅವಮಾನಗಳಿಂದ, ಹೀಯಾಳಿಸುವಂತಹ ಈ ಜನರಿಂದ ನಾವು ತಪ್ಪಿಸಲ್ಪಡ್ತೇವೆ. ಹಾಗಾಗಿ ಬನ್ನಿರಿ, ನಾವು ಒಟ್ಟಿಗೆ ಸೇರಿ ಸರಿಪಡಿಸಿಕೊಳ್ಳೋಣ. ಈಗ ಜಾಗ್ರತೆಯಿಂದ ಕೇಳಿ. ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ, ಕೊನೆ ವಚನ. ಪೌಳಿ ಗೋಡೆಗಳಿಲ್ಲದೆ ಹಾಳು ಬಿದ್ದಿರುವ ಪಟ್ಟಣ ಏನದು? ಪೌಳಿ ಗೋಡೆ ಇಲ್ಲದಿದ್ದರೆ ಪಟ್ಟಣ ಏನಾಗ್ತದೆ ಹೇಳ್ರಿ? ಹಾಳಾಗಿ ಹೋಗ್ತದೆ. ಪೌಳಿ ಗೋಡೆ ಇಲ್ಲದೆ ಹಾಳಾದ ಪಟ್ಟಣ ಹೇಗಿರುತ್ತದೋ, ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಲಾರದಂಥವನು ಕೂಡ ಹಾಗೆಯೇ ಇರುತ್ತಾನೆ. ಈಗ ಜಾಗರೂಕರಾಗಿ ಕೇಳ್ರಿ. ಈ ವಚನವನ್ನು ಯಾಕೆ ತೋರಿಸಿದ್ದೇನೆ ಗೊತ್ತಾ? ಯೆರೂಸಲೇಮ್ ಸುತ್ತಲೂ ಪೌಳಿ ಗೋಡೆ ಇದೆಯಾ? ಇಲ್ಲ. ಈಗ ಯೆರೂಸಲೇಮಿನ ಪಟ್ಟಣದ ಸುತ್ತಲೂ ಪೌಳಿಗೋಡೆ ಇಲ್ಲ. ಅಂದರೆ ಪೌಳಿಗೋಡೆ ಇದ್ದಾಗಿಯೂ ನಡೆದದ್ದೇನು? ಆ ಪೌಳಿಗೋಡೆ ಅಲ್ಲಲ್ಲಿ ಬಿದ್ದೋಗಿತ್ತು. ಬಾಗಿಲುಗಳು ಏನಾಗಿದ್ವು? ಸುಟ್ಟು ಹಾಕಲ್ಪಟ್ಟಿದ್ವು. ಈಗ ಈ ಯೆರೂಸಲೇಮಿನಲ್ಲಿ ಇಸ್ರಾಯೇಲ್ಯರು, ಅಂದರೆ ಈ ಯೆಹೂದ್ಯರು ನಿವಾಸಿಸುತ್ತಾ ಇದ್ರೂ ಕೂಡ ಪ್ರಶಾಂತವಾಗಿರ್ಲಿಕ್ಕಾಗ್ತಾ ಇಲ್ಲ. ನೆಮ್ಮದಿ ಇಲ್ಲದವರಾಗಿರುತ್ತಾ ಇದ್ರು. ನಿದ್ರೆ ಮಾಡ್ಲಿಕ್ಕಾಗ್ತಿರಲಿಲ್ಲ. ಕಾರಣ ಏನು ಹೇಳಿ? ಯಾರಿಗೆ ಗೊತ್ತು? ಯಾವ ಡೈರೆಕ್ಷನ್ನಿಂದ, ಯಾವ ಮೂಲೆಯಿಂದ, ಯಾವ ದಿಕ್ಕಿನಿಂದ ಅಕಸ್ಮಾತ್ತಾಗಿ ಶತ್ರುಗಳು ಬಂದು ಅವ್ರ ಮೇಲೆ ದಾಳಿ ಮಾಡ್ತಾರೆಂದು ಗೊತ್ತಿರಲಿಲ್ಲ. ಯಾರು ಬಂದು ಅಟ್ಯಾಕ್ ಮಾಡ್ತಾರೆಂದು ಗೊತ್ತಿರಲಿಲ್ಲ. ಕಷ್ಟಪಟ್ಟು ಸಂಪಾದಿಸಿರುವುದನ್ನು, ಮನೆಯಲ್ಲಿ ಕೂಡಿಟ್ಟಿರುವುದನ್ನು ಅಕಸ್ಮಾತ್ತಾಗಿ ಯಾರು ಬಂದು ದೋಚಿಕೊಂಡು ಹೋಗ್ತಾರೆಂದು ಗೊತ್ತಿಲ್ಲ. ಮಾತ್ರವಲ್ಲ, ಸುತ್ತಲಿರುವಂತಹ ಪ್ರಜೆಗಳು ಒಳ್ಳೆಯವರು ಅಲ್ಲವೇ ಅಲ್ಲ. ಯಾರು ಅವರು? ಸಮಾರ್ಯದವರು, ಸಂಕಟ ಕೊಡುವ ಜಾತಿಯವರು. ಅವರ ಮನಸ್ಸು ಸರಿಯಾಗಿರಲಿಲ್ಲ. ಆ ಮನುಷ್ಯರು ಒಳ್ಳೆಯವರಾಗಿರಲಿಲ್ಲ. ಸುತ್ತಲೂ ಪೌಳಿಗೋಡೆ ಇಲ್ಲದಕ್ಕಾಗಿ ಅಕಸ್ಮಾತ್ತಾಗಿ ಬಂದು ದಾಳಿ ಮಾಡುವಂತಹ, ದೌರ್ಜನ್ಯ ಮಾಡುವಂತಹ ದೌರ್ಭಾಗ್ಯರು, ದುರ್ಮಾರ್ಗಿಗಳು ಆಗಿದ್ರು ಸುತ್ತಲಿರುವ ಪ್ರಜೆಗಳು. ಸಮಯ ಸಿಕ್ಕಾಗೆಲ್ಲ ಅವರು ಅಕಸ್ಮಾತ್ತಾಗಿ ದಾಳಿ ಮಾಡಿ ಇವರು ಸಂಪಾದಿಸಿದ್ದೆಲ್ಲ ದೋಚಿಕೊಂಡು ಹೋಗ್ತಿದ್ರು. ಇವರು ಕೂಡಿಟ್ಟಿರುವುದನ್ನು ಕದ್ದುಕೊಂಡು ಹೋಗುತ್ತಿರುವಾಗ ಇವರಿಗುಳಿದಿದ್ದೇನು ಹೇಳ್ರಿ? ಶ್ರಮೆ. ಉಳಿದಿದ್ದೇನು ಅಂತ ಹೇಳ್ರಿ? ಬಾಧೆ. ಉಳಿದಿದ್ದೇನು ಅಂತ ಹೇಳ್ರಿ? ವೇದನೆ. ಉಳಿದಿದ್ದೇನು ಅಂತ ಹೇಳ್ರಿ? ಆರ್ಥಿಕ ಸಮಸ್ಯೆ. ಫಲಿತವಾಗಿ ಉಳಿದದ್ದೇನು? ಅನಾರೋಗ್ಯ ಸಮಸ್ಯೆ. ಇನ್ನೇನು ಉಳಿದಿತ್ತು ಅವರಿಗೆ? ನಿರಾಶೆ, ನಿರುತ್ಸಾಹ. ಏನಿದು? ಕಷ್ಟಪಟ್ಟು ಸಂಪಾದಿಸಿ, ಕಷ್ಟಪಟ್ಟು ಶ್ರಮೆಪಟ್ಟು 4 ದುಡ್ಡು ಮನೆಯಲ್ಲಿ ಕೂಡಿಟ್ಟುಕೊಂಡ್ರೆ ಅಕಸ್ಮಾತ್ತಾಗಿ ಬಂದು ದೌರ್ಜನ್ಯ ಮಾಡಿ ದೋಚಿಕೊಂಡು ಹೋದ್ರಲ್ಲವೇ? ಕಳ್ಳತನ ಮಾಡಿ ಕದ್ಕೊಂಡು ಹೋದ್ರಲ್ಲವೇ? ಹೀಗೆ ಇನ್ನೆಷ್ಟು ಕಾಲ ಬದುಕಬೇಕು? ಸಹೋದರ ಸಹೋದರಿಯರೇ, ಅದೇ ಆ ದಿನ ಯೆರೂಸಲೇಮ್ ಪಟ್ಟಣದಲ್ಲಿ ಬದುಕಿಕೊಂಡು ನಿವಾಸಿಸುತ್ತಿರುವ ಯೆಹೂದ್ಯರ ಪರಿಸ್ಥಿತಿ. ಅವರು ತಮ್ಮ ಜೀವಿತದಲ್ಲಿ ಏನನ್ನೂ ಕೂಡ ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ. ಕಾರಣ, ಸುತ್ತಲೂ ಏನಿರಲಿಲ್ಲ? ಪೌಳಿಗೋಡೆ ಇರಲಿಲ್ಲ. ಈ ದಿನ ನಮ್ಮ ಜೀವಿತದಲ್ಲಿಯೂ ಕೂಡ, ನಮ್ಮಲ್ಲಿಯೂ ಕೆಲವೊಂದು ಜನರು ಕಷ್ಟಪಟ್ಟಿರುವುದನ್ನು ಕಾಪಾಡಿಕೊಳ್ಳಲಿಕ್ಕಾಗ್ತಿಲ್ಲ. ಬಹಳ ಕಷ್ಟಪಡ್ತೀರಿ, ಬಹಳ ಪ್ರಯಾಸ ಪಡ್ತೀರಿ. ಆದರೆ ಆ ಒಂದು ಕುಡುಕುತನ ಇದೆಯಲ್ಲವೋ, ಆ ಡೈರೆಕ್ಷನ್ನಲ್ಲಿ ಸೈತಾನನು ಬಂದು ನಿಮ್ಮ ಮೇಲೆ ದಾಳಿ ಮಾಡ್ತಾನೆ. ಆ ಒಂದೇ ಒಂದು ಚಟ ತಂದು ನೀವು ಕಷ್ಟಪಟ್ಟು ಸಂಪಾದಿಸಿದ್ದೆಲ್ಲವನ್ನು ತೆಗೆದುಕೊಂಡು ಹೋಗಿ ಆ ಬ್ರ್ಯಾಂಡಿ ಶಾಪ್ಗಾಗಲಿ, ಆ ಸರಾಯಿ ಶಾಪ್ಗಾಗಲಿ ಖರ್ಚು ಮಾಡುವಂತೆ ಮಾಡ್ತಾನೆ. ಯಾವುದೋ ಒಂದು ಕೆಟ್ಟ ಚಟವನ್ನು ತಂದು ಆ ಚಟದಲ್ಲಿರುವ ನಿಮ್ಮ ಆಸೆ ತೀರಿಸಿಕೊಳ್ಳಲು ನೀವು ಕಷ್ಟಪಟ್ಟಿರುವುದನ್ನು ಏನ್ಮಾಡ್ತಾನೆ? ಖರ್ಚು ಮಾಡುವಂತೆ ಮಾಡ್ತಾನೆ.
ನಿಮ್ಮ ಹೆಂಡತಿಯೊಂದಿಗೆ ಸಂತೋಷದಿಂದ ಆನಂದದಿಂದ ಇರಬೇಕಾದ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ಸಮಸ್ಯೆ ತಂದು, ಅನವಶ್ಯಕವಾದ ಅನುಮಾನ ತಂದು, ನಿಮ್ಮ ಗಂಡನೊಂದಿಗೆ ಹೆಂಡತಿಯೊಂದಿಗೆ ನೆಮ್ಮದಿಯಿಂದ ಸಂತೋಷದಿಂದಿರದಂತೆ ಮಾಡ್ತಾನೆ. ಯಾಕೆ ಅನ್ನುವಾಗ ನಿಮ್ಮ ಸುತ್ತಲೂ ನೀವು ಏನು ಹಾಕಿಕೊಳ್ಳಲಿಲ್ಲ? ಪೌಳಿಗೋಡೆ ಹಾಕಿಕೊಳ್ಳಲಿಲ್ಲ. ಪೌಳಿಗೋಡೆ ಇಲ್ಲದಕ್ಕಾಗಿ ಸೈತಾನನು ಏನ್ಮಾಡ್ತಿದ್ದಾನೆ? ನೀವು ಎಷ್ಟೇ ಒಳ್ಳೆ ವಾಕ್ಯ ಕೇಳಿದ್ರು, ಎಷ್ಟೇ ಆತ್ಮಿಕನಾಗಿರಬೇಕೆಂದು ಆಶಿಸಿದರೂ, ನೀವು ಮನೆಗೆ ಹೋದ ನಂತರ ನಿಮ್ಮ ಸುತ್ತಲೂ ಪ್ರಾರ್ಥನೆಯ ಬೇಲಿ ಹಾಕಿಕೊಳ್ಳದೇ ಇರುವುದರಿಂದ, ಕುಟುಂಬ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಳದೇ ಇರುವುದರಿಂದ, ಸೈತಾನನು ನಿಮ್ಮ ಮೇಲಾದರೂ ದಾಳಿ ಮಾಡ್ತಾನೆ. ಇಲ್ಲವೇ ನೀವು ಬಲವಾಗಿರೋದಾದರೆ ಹೆಂಡತಿ ಮೇಲಾದರೂ ದಾಳಿ ಮಾಡ್ತಾನೆ. ನಿಮ್ಮ ಹೆಂಡತಿ ಬಲವಾಗಿ ಆತ್ಮಿಕಳಾಗಿರೋದಾದರೆ ನಿಮ್ಮ ಮಕ್ಕಳ ಮೇಲಾದರೂ ದಾಳಿ ಮಾಡ್ತಾನೆ. ಹೇಗಾದ್ರೂ ಮಾಡಿ ನಿಮಗಿರುವಂತಹ ಪ್ರಶಾಂತತೆ ಮತ್ತು ಆತ್ಮೀಕತೆ ದೋಚಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಹಾಗೆ ಆ ದಿನ ಇಸ್ರಾಯೇಲ್ ಪ್ರಜೆಗಳು ಯಾವಾಗ ನೋಡಿದ್ರು ದೌರ್ಜನ್ಯಕ್ಕೊಳಗಾಗಿ ಕಷ್ಟಪಡುತ್ತಿರುವಾಗ ನಡೆದದ್ದೇನೆಂದರೆ, ಅದಕ್ಕೆ ಅವರು ರೂಢಿಯಾಗ್ಬಿಟ್ಟಿದ್ರು. ಏನಾಗಿದ್ರು? ರೂಢಿಯಾಗ್ಬಿಟ್ಟಿದ್ರು. ಇನ್ನೇನ್ ಮಾಡೋಣ, ನಮ್ಮ ಕರ್ಮ ಇಷ್ಟೇ. ಏನ್ ಮಾಡೋಣ, ನಮಗೆ ಧಾವಿಸಿರುವ ಶತ್ರುಗಳು ಆ ರೀತಿಯಾಗಿದ್ದಾರೆ. ಏನ್ ಮಾಡ್ಲಿಕ್ಕಾಗತ್ತೆ ಎಂಬುದಾಗಿ. ಅದೇ ರೀತಿ ಸೈತಾನನು ಬಂದು ಕುಡುಕುತನದಿಂದ ನಿಮ್ಮ ಮೇಲೆ ದಾಳಿ ಮಾಡಿದ್ರೆ, ಏನ್ ಮಾಡೋಣ, ನನ್ನಿಂದ ಏನ್ ಮಾಡ್ಲಿಕ್ಕಾಗುತ್ತೆ, ಕುಡುಕುತನದ ಚಟಕ್ಕೆ ಈಗ ಒಳಗಾಗ್ಬಿಟ್ಟಿದ್ದೇನೆ ಎಂದು ಹೇಳ್ತಾ ಕೊನೆಗೆ ನೀವೇನ್ ಮಾಡ್ತೀರಿ? ಒಪ್ಪಂದ ಮಾಡಿಕೊಳ್ತೀರಿ. ಗಂಡ ಮನೆಗೆ ಬಂದಾಗ ಯಾವುದೋ ಒಂದು ಅನುಮಾನದ ನಿಮಿತ್ತ ಜಗಳವಾಡುವಾಗ ನಿಮಗಿಷ್ಟ ಬಂದಂತೆ ಬಾಯಿಗೆ ಬಂದಂತೆ ಬೈತೀರಿ, ಮನೆ ಸಾಮಾನುಗಳೆಲ್ಲ ಕಿತ್ತಾಕ್ತೀರಿ, ಜಗಳವಾಡುತ್ತೀರಿ, ಆನಂತರ ಕೂತ್ಕೊಂಡು ಬಾಧೆ ಪಡ್ತೀರಿ. ದೇವ್ರೇ, ನನಗೆ ಏನ್ ಮಾಡನ್ನುತ್ತೀರಿ ದೇವ್ರೆ? ಸ್ವಲ್ಪ ನನಗೆ ಕೋಪ ಜಾಸ್ತಿ ದೇವ್ರೆ. ಸ್ವಲ್ಪ ಬಾಯಿಂದ ಆಡಬಾರ್ದಂತಹ ಮಾತಾಡ್ತೇನೆ, ಕೋಪ ಬಂದ್ರೆ ಬಾಯಿಗೆ ಬಂದಂತೆ ಮಾತಾಡ್ತೇನೆ ಎಂಬುದಾಗಿ ನೀವು ಅಂದುಕೊಳ್ತೀರಿ. ಆದರೆ ಆ ರೀತಿ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದು ಯಾರಂತ ಹೇಳ್ರಿ? ಯಾರು ನಿಮ್ಮನ್ನು ಆ ರೀತಿಯಾಗಿ ಪ್ರೇರೇಪಿಸಿದ್ದು ಹೇಳ್ರಿ? ಯಾರು ತೂರಿಕೊಂಡು ಬಂದು ಪ್ರಶಾಂತವಾಗಿರುವ ನಿಮ್ಮ ಮನಸ್ಸನ್ನು ಅಶಾಂತಿಯಿಂದ ತುಂಬಿಸಿ, ಅನುಮಾನದಿಂದ ತುಂಬಿಸಿ ಜಗಳವಾಡುವಂತೆ ಮಾಡಿದ್ದು ಯಾರು ಅಂತ ಹೇಳ್ರಿ? ಸೈತಾನನು. ಕಷ್ಟಪಟ್ಟು ದುಡಿದು ಒಂದು 4 ದುಡ್ಡು ಬ್ಯಾಂಕಲ್ಲಿ ಇಟ್ಕೊಂಡಿರ್ತೀರಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೋ ಅವರ ಭವಿಷ್ಯಕ್ಕಾಗಿಯೋ ಅವರ ವಿವಾಹಕ್ಕಾಗಿಯೋ ನೀವು ಕೂಡಿಟ್ಟುಕೊಂಡ ನಂತರ ಸಡನ್ ಆಗಿ ಮಕ್ಕಳಿಗಾಗಲಿ ಹೆಂಡತಿಗಾಗಲಿ ಅನಾರೋಗ್ಯ ಬಂದು ಹಾಸ್ಪಿಟಲ್ ಪಾಲಾಗ್ತೀರಿ ಅಂದ್ಕೊಳ್ಳಿ. ಬಂದಿರುವ ಅನಾರೋಗ್ಯದ ನಿಮಿತ್ತ ಹಾಸ್ಪಿಟಲ್ಗೆ ಹೋಗಿ ಆ ಚೆಕಪ್ಪು ಈ ಚೆಕಪ್ಪು ಮಾಡಿಸಿಕೊಂಡ ನಂತರ ಡಾಕ್ಟರ್ ಅದೆಲ್ಲ ಪರಿಶೀಲಿಸಿ ಹೇಳ್ತಾರೆ, ಆಪರೇಷನ್ ಮಾಡ್ಬೇಕನ್ನುತ್ತಾರೆ. ಎಷ್ಟಾಗುತ್ತೆ ಖರ್ಚು? 7 ಲಕ್ಷ ಆಗುತ್ತೆ. ಇದೇನು ದೇವರೇ? 10 ವರ್ಷಗಳವರೆಗೂ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಸಿಟ್ಟಿರುವಂತಹ 5 ಲಕ್ಷ ರೂಪಾಯಿಗಳು ಈ ದಿನ ಕೇವಲ ಈ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕಾಗಿ 5 ಲಕ್ಷ ಕಟ್ಟುವುದು ಮಾತ್ರವಲ್ಲದೆ 2 ಲಕ್ಷ ಬಡ್ಡಿಗಾಗಿ ಸಾಲ ತಂದು 7 ಲಕ್ಷ ಕಟ್ಟಬೇಕಾಗ್ತಿದೆ. ಯಾರು ಪ್ರಿಯರೇ ಈ ರೀತಿಯಾಗಿ ತೂರಿಕೊಂಡು ನಿಮ್ಮ ಆರೋಗ್ಯ ಎತ್ಕೊಂಡು ಹೋಗಿರೋದು ಯಾರು ಹೇಳಿ? ಸೈತಾನನು. ಅಂದರೆ ನಿಮಗೆ ಬರುತ್ತಿರುವ ಪ್ರತಿ ಅನಾರೋಗ್ಯ ಸೈತಾನನೇ ತರುತ್ತಿದ್ದಾನೆ ಎಂದು ನಾನು ಹೇಳ್ತಿಲ್ಲ, ಆದರೆ ಅಧಿಕ ಶೇಕಡರಷ್ಟು ಅದು ಅವನೇ ಮಾಡುವ ಕೆಲಸ ಆಗಿದೆ. ಈ ದಿನ ನಮ್ಮ ಜೀವಿತದ ಒಂದಲ್ಲಾ ಒಂದು ಡೈರೆಕ್ಷನ್ನಲ್ಲಿ ಒಂದಲ್ಲಾ ಒಂದು ಗ್ಯಾಪ್ ಇದೆ. ನಮ್ಮ ಜೀವಿತದೊಳಗೆ ಸೈತಾನನು ತೂರಿಕೊಂಡು ಬರುವುದಕ್ಕಾಗಿ ನಾವು ಎಲ್ಲೋ ಒಂದು ಕಡೆ ಗ್ಯಾಪ್ ಇಟ್ಟಿದ್ದೇವೆ. ಆ ಗ್ಯಾಪ್ ಒಳಗಡೆಯಿಂದ ಸೈತಾನನು ಬರ್ತಿದ್ದಾನೆ. ಆ ಗ್ಯಾಪ್ ಒಳಗಡೆ ಬಂದು ಸೈತಾನನು ದಾಳಿ ಮಾಡ್ತಿದ್ದಾನೆ. ಫಲಿತವಾಗಿ ನಾವು ವಿಶ್ರಾಂತಿ ಇಲ್ಲದವರಾಗಿ ಬಳಲುತ್ತಿದ್ದೇವೆ. ಸೈತಾನನು ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವಂತಹ ಯಾವ ಗ್ಯಾಪ್ ಇದೆಯೋ ಆ ಗ್ಯಾಪ್ ಅನ್ನು ನೀವು ಏನ್ಮಾಡಬೇಕು? ಹೇಳ್ತೇನೆ ಕೇಳಿ, ಮುಚ್ಚಿ ಹಾಕಬೇಕು. ಇದ್ದ ಸ್ಥಳದಲ್ಲಿಯೇ ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ದೇವರೇ, ನಮ್ಮನ್ನು ಯಥಾರ್ಥವಂತರನ್ನಾಗಿ ಮಾಡಿರಿ. ದೇವರೇ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿರಿ. ನಿಮ್ಮ ಮನಸ್ಸು ನೋಯಿಸುವ ಯಾವುದೇ ಲಕ್ಷಣ ನನ್ನೊಳಗೆ ಎಂದಿಗೂ ಇರಬಾರದು ದೇವರೇ. ದೇವರೇ, ನನ್ನ ಹೃದಯವನ್ನು ಪರಿಶೀಲಿಸಿರಿ, ಪರಿಶೋಧಿಸಿರಯ್ಯಾ. ನಿಮಗಿಷ್ಟವಿಲ್ಲದ ಮಾರ್ಗ ಯಾವುದೊಂದು ಕೂಡ ನಮ್ಮ ಬದುಕಿನಲ್ಲಿರಬಾರದು. ನಮ್ಮ ಜೀವಿತದಲ್ಲಿ, ನಮ್ಮ ಶರೀರದಲ್ಲಿ ಯಾವ ಒಂದು ಕೆಟ್ಟ ಮಾರ್ಗ ಎಂದಿಗೂ ಇರಬಾರದು ದೇವರೇ. ನೀವು ನೀತಿವಂತನಾಗಿರುವುದರಿಂದ, ನೀವು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಪರಿಶುದ್ಧತೆಯುಳ್ಳವರಾಗಿ ಜೀವಿಸಬೇಕು. ಅಂತಹ ಜೀವಿತ ನಮಗೂ ದಯಪಾಲಿಸಿರಿ ದೇವರೇ. ನಮ್ಮ ಕುಟುಂಬದಲ್ಲಿ ರಕ್ಷಣೆಯನ್ನು ದಯಪಾಲಿಸಿರಿ. ನಮ್ಮ ಕುಟುಂಬದಲ್ಲಿ ನಿಮ್ಮಿಂದ ದೂರ ಇರುವಂಥವರನ್ನು ದೇವರೇ ಸೇರಿಸಿಕೊಳ್ಳಿರಿ. ನಮ್ಮ ಕುಟುಂಬದಲ್ಲಿ ದೇವರೇ ನಿಮ್ಮ ಮನಸ್ಸನ್ನು ನೊಂದಿಸುವಂಥವರನ್ನು ದೇವರೇ ರಕ್ಷಿಸಿರಯ್ಯಾ. ಈ ಕಲ್ವರಿ ಸ್ವರ ವೀಕ್ಷಿಸುವ ಪ್ರತಿ ಸಹೋದರ ಸಹೋದರಿಯನ್ನು ಕನಿಕರಿಸಿರಿ.
ವೀಕ್ಷಿಸುವವರೆಲ್ಲರೂ ರಕ್ಷಿಸಲ್ಪಡಬೇಕು. ದೇವರೇ, ಯಾರೊಬ್ಬರೂ ನಶಿಸಿ ಹೋಗಬಾರದು. ಲೋಕಕ್ಕೆ ತಲೆ ಬಾಗಿಸುವವರಾಗಿರಬಾರದು. ನಿಮ್ಮ ಸನ್ನಿಧಿಗೋಸ್ಕರ ಬಾಯಾರಿದ ಜಿಂಕೆಯಂತೆ ತವಕಿಸುವಂಥವರಾಗಿರಬೇಕು. ಅನೇಕರು ಈ ಸಮಯದಲ್ಲಿ ಅನಾರೋಗ್ಯದಿಂದಲೋ, ಆರ್ಥಿಕ ತೊಂದರೆಗಳಲ್ಲಿಯೋ, ಕುಟುಂಬ ಸಮಸ್ಯೆಗಳಲ್ಲಿಯೋ, ಇನ್ನಿತರ ಸಮಸ್ಯೆಗಳಲ್ಲಿಯೋ ಇದ್ದಿರುವುದಾದರೆ ನಿನ್ನ ಸೇವಕನಾಗಿ ನಿಮ್ಮ ಮಕ್ಕಳನ್ನು ದರ್ಶಿಸಿರೆಂದು ಪ್ರಾರ್ಥಿಸುತ್ತೇನೆ. ಯೇಸಯ್ಯ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಲಾಲಿಸಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಹೆಚ್ಚು ಸಮಯ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತಹ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕಾಗಿ, ಸಮೃದ್ಧಿಯಾಗಿ ಕೊಟ್ಟಿದ್ದಕ್ಕಾಗಿ, ಸಂಪೂರ್ಣವಾಗಿ ಕೊಟ್ಟಿರುವುದಕ್ಕಾಗಿ ನಿಮಗೆ ಎಲ್ಲ ಮಹಿಮೆ, ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.